ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ಸಂಭ್ರಮ ಇನ್ನೂ ಕೂಡ ಮನೆ ಮಾಡಿರುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ತೆರಳಿರ್ತಾರೆ. ಸಂಜೆ ಅಯ್ಯಪ್ಪನ ಸನ್ನಿಧಾನ ಸೇರಲಿದ್ದಾರೆ ತಿರುವಾಭರಣ. ಜನವರಿ 12ರಂದು ಪಂದಳದಿಂದ ಹೊರಟಿರುವಂಥ ತಿರುವಾಭರಣ. ಅಯ್ಯಪ್ಪ ಸ್ವಾಮಿಗೆ ತಿರುವಾಭರಣ ತೊಡಿಸಿದ ಬಳಿಕ ದೀಪಾರಾಧನೆಯನ್ನ ಮಾಡ್ತಾರೆ. ಬಳಿಕ ಪೊನ್ನಂಬಲಮೇಡು ಬೆಟ್ಟದಲ್ಲಿ ದಿವ್ಯ ಜ್ಯೋತಿಯ ದರ್ಶನ ಆಗುತ್ತೆ. ಸಂಜೆ 6:40ರ ಸುಮಾರಿಗೆ ಮಕರ ಜ್ಯೋತಿ ದರ್ಶನವಾಗೋದು. ಸಂಜೆ 6:40ರ ಸುಮಾರಿಗೆ ಮಕರ ಜ್ಯೋತಿ ದರ್ಶನಕ್ಕೆ 2 ಲಕ್ಷ ಭಕ್ತ ಸಾಗರನ ಕಾದು ಕುಳಿತಿದ್ದಾರೆ. ಅಲ್ಲಿ ಆ ದರ್ಶನವನ್ನು ಮಾಡಬೇಕು ಅಂತಲೇ ಈ ದಿನದಂದೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಹೋಗೋದು. ಹಾಗಾಗಿ ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸಂಜೆ 6:40ರ ಸುಮಾರಿಗೆ ಮಕರ ಜ್ಯೋತಿಯ ದರ್ಶನವಾಗೋದು. 2 ಲಕ್ಷಕ್ಕೂ ಹೆಚ್ಚಿನ ಭಕ್ತರು, ನಂಬರ್ ಕಡಿಮೆ ಅದು 2 ಲಕ್ಷ, ಅಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಸಾಗರ ಅಲ್ಲಿ ಸೇರಿಕೊಂಡಿರ್ತಾರೆ. ಪೊನ್ನಂಬಲಮೇಡು ಬೆಟ್ಟ ಏನಿದೆ, ದಿವ್ಯ ಜ್ಯೋತಿಯ ದರ್ಶನ ಅಲ್ಲಿ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಈಗ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಭಕ್ತರು ಕೂಡ ಕಾದು ಕುಳಿತಿದ್ದಾರೆ. ಅಷ್ಟರೊಳಗೆ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬಂದು ಮಕರ ಜ್ಯೋತಿಯ ದರ್ಶನವನ್ನು ಮಾಡಿಕೊಂಡು ತದನಂತರ ಅಲ್ಲಿಂದ ತಮ್ಮ ಪಯಣವನ್ನು ಮುಂದುವರಿಸ್ತಾರೆ. 18 ಮೆಟ್ಟಿಲುಗಳನ್ನು ಹತ್ಕೊಂಡು ಬರುವಂಥ ಭಕ್ತರು